ಒಂದು ವಸ್ತು ಇದ್ದ ಮೇಲೆ ಆರ್ಟ್ ಇದ್ದ ಮೇಲೆ ಆರ್ಟಿಸ್ಟ್ ಇಲ್ಲದೆ ಇದ್ರಾಗತ್ತಾ? ಇದು ನಮ್ಗೆ ಗೊತ್ತಿಲ್ವ? ನಮಗೆ ಇದನ್ನು ಸೃಷ್ಟಿ ಆದಮೇಲೆ ನಾವಂತೂ ಇದನ್ನು ಸೃಷ್ಟಿ ಮಾಡಿಲ್ಲ. ನಾವೇನು ಮಾಡಿಟ್ಟು ಕಿತ್ತು ಹಾಕೋರು ಅಷ್ಟೇ. ನಾವು ಸೃಷ್ಟಿ ನಾವು ಮಾಡಿಲ್ಲ, ಗೊತ್ತು ನಮಗೆ. ಆದರೆ ಸೃಷ್ಟಿ ಮಾಡಿದ ಒಬ್ಬ ವ್ಯಕ್ತಿ ಇದ್ದಾನೆ. ಅವನ್ಯಾರು? ನಾವಂತೂ ಅಲ್ಲ ಅಂದರೆ ಪರಮಾತ್ಮನೇ. ಒಂದು ಚಿತ್ರ ಎಲ್ಲ ಬರೆದಿರ್ತಾರೆ ನೋಡಿ, ಎಷ್ಟು ಬೇಕಾದ ಚಿತ್ರಗಳಿದೆ. ಆ ಚಿತ್ರ ಇದ್ಮೇಲೆ ಆರ್ಟ್ ಇದ್ದ ಮೇಲೆ ಆರ್ಟಿಸ್ಟ್ ಇಲ್ಲದೇ ಇದ್ರೆ ಹಾಗೆ? ಈ ಪರಮಾತ್ಮ ಜಗತ್ತು ಎಂಥ ಆರ್ಟ್ ಇದು! ಬಹುಚಿತ್ರ ಜಗದ್ಬಹುದಾಕರಣಾತ್ ಪರಶಕ್ತಿರ ಅನಂತ ಗುಣಪರಮಃ. ಚಿತ್ರ ವಿಚಿತ್ರವಾದ ಪ್ರಪಂಚವನ್ನು ನೋಡಿ ಆದರೂ ಪರಮಾತ್ಮ ಇದ್ದಾನಂತೆ ತಿಳ್ಕೋ. ತಾರ್ಕಿಕರು ಅನುಮಾನ ಮಾಡ್ತಾರೆ. ಕ್ಷಿತ್ಯಂಕುರಾಧಿಕಂ ಸಕರ್ತೃಕಂ ಕಾರ್ಯತ್ವಾದ್ ಘಟವತ್. ಘಟ ಹೇಗೆ ಅದು ಕಾರ್ಯ ಆದ್ದರಿಂದ ಒಬ್ಬ ಕುಂಬಾರ ಇರಬೇಕು, ಹಾಗೆ ಇದೂ ಕೂಡ ಒಂದು ಕುಂಬಾರನ ಕೆಲಸವಾದ್ದರಿಂದ ಇದು ಒಬ್ಬ ಕುಂಬಾರ ಇರಬೇಕು. ಈ ಜಗತ್ತಿನ ಮಾಲೆ ಕುಂಬಾರ ಅಂತ ಸಾಕ್ಷಾತ್ ಶ್ರೀಮನ್ನಾರಾಯಣನೇ ಅಂತ ಅನುಮಾನ ಮಾಡ. ಹಾಗೆ ಜನ್ಮಾದ್ಯ ಸೇತೋ ಅನ್ವಯಾತ್ ಇತರತಃ. ಅನ್ವಯ ಅಂದರೆ ಇದೇನೆ, ಅನುಮಾನದಿಂದ ನಾವು ಮಾಡತಕ್ಕಂಥ. ಇತರತಃ ಅಂದರೆ ಬೇರೆ ಶಾಸ್ತ್ರಗಳಿಂದಲೂ ಕೂಡ ತಿಳ್ಕೋಬೋದು ನಾವು. ಯಥೋ ವಾಯುಮಾನಿ ಭೂತ ನಿಜಾಯಂತೆ ವೇದಗಳು ಹೇಳ್ತಾ ಇದೆ. ಅರ್ಥೇಶು ವಿಜ್ಞ ಸ್ವರಾಟ್. ಇದನ್ನು ಸೃಷ್ಟಿ ಮಾಡಬೇಕಾಗಿದ್ದರೆ ಈ ಸೃಷ್ಟಿ ಮಾಡಿ ಏನೇನು ಬೇಕು ಎಲ್ಲ ಅವನಿಗೆ ಗೊತ್ತು. ಕುಂಬಾರ ಒಂದು ಸೃಷ್ಟಿನ ಮಾಡಬೇಕಾಗಿದ್ದರೆ ಅವನಿಗೆ ಮಣ್ಣು ಹೇಗಿರಬೇಕು, ಮಣ್ಣು ಎಷ್ಟು ಬಾರಿ ಹದ ಆಗಿಬೇಕು, ತುಳಿಬೇಕು, ಎಷ್ಟೊಂದು ಬೆಂಕಿರಬೇಕು, ಎಲ್ಲ ಗೊತ್ತು ಅವನಿಗೆ. ಹಾಗೆ ಜಗತ್ತೆಲ್ಲ ಗೊತ್ತು ಅವನಿಗೆ, ಪರಮಾತ್ಮನಿಗೆ. ಅರ್ಥೇಶು ಅಭಿಜ್ಞ. ಮತ್ತು ನಮಗೆಲ್ಲ ಅವನ ಸ್ವಾಮಿ ಅಂತ ಹೇಳಿದ್ಮೇಲೆ ಅವನಿಗೊಬ್ಬ ಸ್ವಾಮಿ ಇರಬೇಕಲ್ಲ. ಅಂದರೆ ಸ್ವರಾಟ್, ತನಗೆ ತಾನೇ ರಾಜ, ಅಥವಾ ತನ್ನವರಾದವರಿಗೆಲ್ಲ ರಾಜರನ್ನಾಗಿ ಮಾಡಿದವರು. ವೇದಿವ್ಯಾಸ ದೇವರು ತನ್ನವನಾದ ಒಂದು ಕ್ರಿಮಿಗೆ ರಾಜ್ಯವನ್ನು ಕೊಟ್ಟಂತೆ. ಕ್ರಿಮಿಯಿಂದ ರಾಜ್ಯವಾಳಿಸಿದೆ, ಜಗತ್ಸ್ವಾಮಿ ನೀನೆಂದು ತೋರಿಸಿದೆ. ಅರ್ಥೇಶ್ವಭಜ್ಞ ಸ್ವರಾಟ್. ತೇನೆ ಬ್ರಹ್ಮಹೃದ ಆದಿಕವಯೇ. ಬ್ರಹ್ಮ ಅಂದರೆ ವೇದಾಂತ ಶಾಸ್ತ್ರಗಳನ್ನು ಹೃದ ಪ್ರೀತಿಯಿಂದ ಬ್ರಹ್ಮದೇವರಿಗೆ ಕೊಟ್ಟ. ಅವರಿಂದ ಈ ಭಾಗವತಾದಿಗಳೆಲ್ಲ ಬಂದಿದ್ದು, ಶಾಸ್ತ್ರ ಬಂದಿದ್ದು. ಆದಿಕವಿ ಅಂತೆ, ಮೊದಲಿಂದಲೂ ಕೂಡ ಜ್ಞಾನಿಯೇ. ಅವನಿಗಿನ್ನು ಸ್ವಲ್ಪ ತುಂಬಿಸ್ದ. ಆದರೆ ಯಾವ ಪರಮಾತ್ಮನ ಬಗ್ಗೆ ಎಲ್ಲರೂ ಯಾಕೆ ತಿಳ್ಕೊಂಡಿಲ್ಲ? ಮುಖ್ಯಂತಿಯಂ ಸೂರ್ಯ. ರುದ್ರದೇವರಂಕು 3-4 ಬಾರಿ ಪರಮಾತ್ಮನ ಯುದ್ಧಕ್ಕೆ ಬಂದಿದ್ದಾರೆ. ರಾವಣನ ಕೊಂದು ಹಾಕಿದ ಮೇಲೆ ನನ್ನ ಭಕ್ತನಾದ ರಾವಣನ ಕೊಂದು ಹಾಕಿದೆ, ನನ್ನ ಜೊತೆಗೆ ಯುದ್ಧಕ್ಕೆ ಬಾ ಅಂತ ಹೇಳ್ತಾರೆ. ಅಸುರಾವೇಶದಿಂದ ಪರಮಾತ್ಮನ ಯುದ್ಧ ಮಾಡಿ. ಬಾಣಾಸುರ ಪ್ರಸಂಗದಲ್ಲಿಯೂ ಅಷ್ಟೇ ಬಾ ಯುದ್ಧಕ್ಕೆ ಅಂತ ಕೃಷ್ಣ ಪರಮಾತ್ಮ ಯುದ್ಧಕ್ಕೆ ಬಂದಿದ್ದಾರೆ. ಇದು ಮುಖ್ಯಂತಿಯಂ ಸೂರ್ಯ. ಗರುಡ ಇದ್ದ ಅವನಿಗೆ ಆಲೋಚನೆ ಮಾಡ್ತಾನೆ, ಜಗತ್ತನ್ನೇ ಹೊತ್ತಿರತಕ್ಕಂಥ ಪರಮಾತ್ಮನ ನಾ ಹೊತ್ತಿದ್ದೇನೆ ಅಂತ ನನ್ನ ಶಕ್ತಿ ಎಷ್ಟಿರಬೇಕು ಅಂತ ಅಹಂಕಾರ ಪಡ್ತಾನೆ. ಪರಮಾತ್ಮ ಅವನ ಮೇಲೆ ಇಳಿದುಬಿಟ್ಟು, ಮೇಲಿಂದ ಇಳಿದು ಒಂದು ಹೆಬ್ಬೆರಳು ಹಿಂಗಿಡ್ತಾನಷ್ಟೆ, ವೇಗವಾಗಿ ಬಂದು ನೆಲಕ್ಕೆ ಅಪ್ಪಳಿಸ್ತಾನೆ. ಕಾಗೆಗಳೆಲ್ಲ ಬಂದು ಕುಟುಕಿದ್ವಂತೆ. ಈಗಲೂ ಕೂಡ ಕಾಗೆಗಳು ಬಂದ ಹದ್ದು ಗರುಡ ಅಂತ ಪಕ್ಷಿ ಇರುತ್ತಲ್ಲ, ಅದು ಬಂದು ಅಟ್ಟಿಸ್ಕೊಂಡದ್ದು ಯಾಕೆ ಅಂದರೆ ಈ ಕತೆ ಸೂಚಕ ಅದು ಅಂತ ವಾದಿರಾಜು ಸರಸಭಾರತಿ ವಿಲಾಸದಲ್ಲಿ ಬರೀತಾರೆ. ಶೇಷದೇವ ಇದ್ದಲ್ಲ, ಅವನು ವಾಯುದೇವರ ಮೇಲೆ ಆಗ್ರಹ ಮಾಡಿದ್ದೆಲ್ಲ ನಾವು ಶ್ರೀನಿವಾಸ ಕಲ್ಯಾಣ ನಾವು ನೋಡಿದ್ದೀವಿ. ಬಲರಾಮನಾಗಿರುವಾಗ ಕೃಷ್ಣ ಪರಮಾತ್ಮನನ್ನು 5 ವರ್ಷ ಬಿಟ್ಟು ನೇಪಾಳಕ್ಕೆ ಹೋಗಿದ್ದ, ಆ ಸೆಮಂತಕ ಮಣಿಗೋಸ್ಕರವಾಗಿ. ಅಂದರೆ ಆಯಿತು, ಪರಮಾತ್ಮನನ್ನು ತಿಳ್ಕೊಂಡು ಜ್ಞಾನಿಗಳಿಗೆ ಮುಖ್ಯಂತಿಯಂ ಸೂರ್ಯ. ತೇಜೋ ವಾರಿಮೃದಾಂ ಯಥಾ ವಿನಿಮಯ. ವಿನಿಮಯ ಅಂದರೆ ಸೃಷ್ಟಿ. ತೇಜ ಅಂದರೆ ಏನು? ದೀಪದಿಂದ ದೀಪ ಹಚ್ಚುವಂತೆ ಮೂಲ ರೂಪದಿಂದ ಅವತಾರ ರೂಪಗಳೆಲ್ಲ ಬರುತ್ತೆ. ಎಷ್ಟು ದೀಪ ಹಚ್ಚಿದ್ರು ಕೂಡ ಆ ದೀಪದ ಶಕ್ತಿ, ಮೊದಲನೇ ದೀಪ ಶಕ್ತಿ ಕಡಿಮೆ ಆಗೋದಿಲ್ಲ. ಹಾಗೆ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದುಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವ ಅವಶಿಷ್ಯತೆ. ಅವತಾರ ರೂಪವೂ ಪೂರ್ಣ, ಮೂಲ ರೂಪವೂ ಪೂರ್ಣ. ಮೂಲ ರೂಪದಿಂದ ಅವತಾರ ರೂಪ ಬರುತ್ತೆ, ಕೆಲಸ ಆದ್ಮೇಲೆ ಹೋಗಿ ಸೇರ್ಕೊಳ್ಳುತ್ತೆ. ಭಾರತದ ಕೊಡುಗೆ ಏನು ಒಂದು 0 ಅಂತಂದ್ರು. 0 ಇಲ್ಲ ಅಂದ್ರೆ ಗತಿ ಏನು? 1ರ ಪಕ್ಕದಲ್ಲಿ 0 ಇಲ್ಲ ಅಂದ್ರೆ ಗತಿ ಏನು? 1ರ ಹಿಂದೆ ಹಾಕಿ 0 ಏನು ಪ್ರಯೋಜನ ಇಲ್ಲ. 1ರ ಮುಂದೆ ಹಾಕಿದ ಮಾತ್ರ ಬೆಲೆ ಜಾಸ್ತಿ ಆಗೋದು ಹೋಗುತ್ತೆ. 0 ಕೊಡುಗೆ ಅಂದರು, ಹೌದು 0 ಕೊಡುಗೆನೆ. ಆ 0 ಇಲ್ಲ ಅಂದ್ರೆ ನಿಮ್ಮ ಜೀವನ 0 ಅಲ್ವಾ? ಆದ್ದರಿಂದ ನಮ್ಮ ಶಾಸ್ತ್ರ ಅಂದರೆ ಇಂಥದ್ದು. ಹಾಗಾದರೆ ತೇಜೋ ವಾರಿ ಮೃದಾಂ. ವಾರಿ ಅಂದರೆ ನೀರು, ಜೀವ ಸೃಷ್ಟಿ. ಜೀವರ ಸೃಷ್ಟಿ ಆಗೋದಿಲ್ಲ,
ಅನಾದಿನಿತ್ಯರು. ಅವರಿಗೆ ದೇಹದ ಸಂಬಂಧ ಬರೋದು ಯಾರಿಂದ? ಪರಮಾತ್ಮನಿಂದ. ಪರಮಾತ್ಮ ಬಿಂಬ, ನಾವು ಪ್ರತಿಬಿಂಬ. ಸೂರ್ಯ ಮೇಲೆ ಪ್ರಕಾಶಮಾನವಾಗಿರ್ತಾನೆ, ಅದೇ ನೀರಲ್ಲಿ ಬಿದ್ದಿರುತ್ತೆ, ಅದು ಅಷ್ಟು ಕಾಂತಿ ಇರೋದಿಲ್ಲ. ಪರಮಾತ್ಮನ ಶಕ್ತಿ ನಮಗಿಲ್ಲ, ನಾವು ಅವನ ಪ್ರತಿಬಿಂಬವೇ. ಮಮೈವಾಂಶೋ ಜೀವಲೋಕೆ ಜೀವಭೂತ ಸನಾತನಃ. ಅಲ್ಲಿ ಭಿನ್ನಾಂಶ ಅಂತ ಅರ್ಥ. ನಾವು ಪರಮಾತ್ಮ ಭಿನ್ನವಾದ ಅಂಶಗಳು. ನಾವು ಚೇತನರು, ಅವನೂ ಚೇತನರು, ಅಷ್ಟೇ ಅರ್ಥ. ಭಿನ್ನಾಂಶ ಅಂತ ಅರ್ಥ. ಆದರೆ ಪರಮಾತ್ಮನ ಮತ್ಸ್ಯಕೂರ್ಮಾದಿಗಳಲ್ಲಿ ಭಿನ್ನಾಂಶ ಅಲ್ಲ, ಸ್ವರೂಪಾಂಶ. ಅದು ಅಂಶ ಎಂಬ ಶಬ್ದಕ್ಕೆ ಎರಡರ್ಥ. ಒಂದು ಸ್ವರೂಪ ಅಂತ ಅರ್ಥ, ಇನ್ನೊಂದು ಭಿನ್ನಾಂಶ ಅಂತ ಅರ್ಥ. ನಾವು ಭಿನ್ನಾಂಶ, ಪರಮಾತ್ಮ ಮತ್ಸ್ಯಕೂರ್ಮಾದಿಗಳೆಲ್ಲ ಸ್ವರೂಪಾಂಶ. ಅಂದರೆ ಅರ್ಥ, ಮೂಲ ರೂಪದಲ್ಲಿ ಎಷ್ಟು ಶಕ್ತಿ ಎಲ್ಲ ಇದೆಯೋ ಅದೆಲ್ಲ ಅವತಾರದಲ್ಲಿ ಇದ್ದೇ ಇರುತ್ತೆ, ಆದರೆ ಅಭಿವ್ಯಕ್ತಿಗೊಳಿಸಲ್ಲ. ಅವನಿಷ್ಟ ಅದು. ಆಮೇಲೆ ಮಣ್ಣಿನ ಸೃಷ್ಟಿಯಿಂದ ಈ ಪ್ರಗತಿಯ ಸೃಷ್ಟಿ, ಜಗತ್ತಿನ ಸೃಷ್ಟಿ. ಈ ಸೃಷ್ಟಿ ಮಾಡಿದ ಅವನಿಗೇನು ಲಾಭ? ಓಂ ನ ಪ್ರಯೋಜನವತ್ವ. ಪರಮಾತ್ಮನಿಗೆ ಯಾವ ಪ್ರಯೋಜನವೂ ಸೃಷ್ಟಿ ಮಾಡಿದ್ರಿಂದ ಇಲ್ಲ. ನಮಗೆ ಯಾವುದಾದ್ರೂ ಒಂದು ಪ್ರಯೋಜನ ಒಬ್ಬರಿಂದ ಅಪೇಕ್ಷೆ ಪಟ್ಟಿವಿ ಅಂದರೆ ಅದು ಮೊದಲು ಇದ್ದಿಲ್ಲ, ಈಗ ಅವರು ಕೊಟ್ಟಿದ್ದರಿಂದ ಬಂತು ಅಂತ ಅರ್ಥ ಬರೋದು. ಪರಮಾತ್ಮ ಈ ಸೃಷ್ಟಿ ಮಾಡಿದ್ದರಿಂದ ಪ್ರಯೋಜನ ಇದೆ ಅಂದ್ಬಿಟ್ರೆ, ಹಾಗಾದ್ರೆ ಮೊದಲು ಇದ್ದಿಲ್ಲ, ಇದರಿಂದ ಬಂತು ಅಂದರೆ ಅವನು ಅಪೂರ್ಣನಾಗ್ಬಿಟ್ಟ. ಆದರೆ ಪರಮಾತ್ಮ ಯಾವತ್ತು ಪೂರ್ಣ. ಹಾಗಾದ್ರೆ ಏನು ಹೇಳಬೇಕು ನಾವು ಪರಮಾತ್ಮನನ್ನ? ಅವನಿಗೆ ಪ್ರಯೋಜನ ಇಲ್ಲ ಅಂದರೆ ಮತ್ತೆ ಯಾಕೆ ಸೃಷ್ಟಿ ಮಾಡ್ದ ಅಂತ ನಾವು ಕೇಳ್ತೀವಿ. ನಮ್ಮ ಪ್ರಯೋಜನಕ್ಕಾಗಿ. ಎತ್ತತ್ತಿಸಗ್ಗೋ ಮೃಷ ಅವನ ವಿಚಾರದಲ್ಲಿ, ಎತ್ತತ್ತಿಸಗ್ಗೋ ನಮ್ಮ ವಿಚಾರದಲ್ಲಿ ಅಮೃಷ. ನಮಗೆ ಜಗತ್ತಿಲ್ಲ ಅಂತ ನಾವು ಹೋಗೋದಿಲ್ಲಿ, ಬರೋದಿಲ್ಲಿ, ಮನೆ ಕಟ್ಟೋದಿಲ್ಲಿ. ನಮಗೆ ಬೇಕೇ ಬೇಕು ಈ ಜಗತ್ತು. ಆದ್ದರಿಂದ ಎತ್ತಸಿಗ್ಗೋಂಶ ಧಾಮನ ಸ್ವೇನ ಸದಾ ನಿರಸ್ತ ಕುಹಕಂ. ಆ ಪರಮಾತ್ಮ ಇದ್ದಾನಲ್ಲ, ಅವನ ತನ್ನ ಶಕ್ತಿಯಿಂದ, ಸ್ವತಂತ್ರವಾದ ಶಕ್ತಿಯಿಂದ, ಕುಹಕ ಅಂದರೆ ದುರ್ಯೋಧನಂಗೆ ಹೇಳ್ತಾರೆ. ಅಥವಾ ಇಂದ್ರಜಾಲಾದಿಗಳು ಅಂದರೆ ಐಂದು ಜಾಲಿಕ ಒಬ್ಬನಿರ್ತಾನೆ. ಅವನೇನು ಇದನ್ನು ನವಿಲುಗರಿ ಹೀಗೆ ಇಟ್ಕೊಂಡು ಅವನೇನು ಮಾಡ್ತಾನೆ, ಏನೇನೋ ಸೃಷ್ಟಿ ಮಾಡ್ತಾನೆ. ವಸ್ತುದ ₹1 ಒಂದು ಕಲ್ಲು ಕೊಟ್ಟುಬಿಟ್ಟು ಅದನ್ನು ಏನು ಬೇಕೋ ಮಾಡ್ತಾನೆ. ಅದು ಅವನಿಗೆ ಯಾವ ರೀತಿ ಕಾಣಿಸುತ್ತೆ? ಕಲ್ಲಾಗೆ ಕಾಣಿಸುತ್ತೆ ಅದು. ನಮ್ಮ ಶಾಲೆಗೊಬ್ಬನು ಬಂದಿದ್ದ, ಇಂತಹ ಕೆಲಸ ಮಾಡೋ. ನಾನು ಸರ್ಕಾರಿ ಇದ್ದಾನಲ್ಲ, ಅವನ ಒಂದು ಐಂದು ಜಾಲಿಕ ಅವನಿಂದ ಕಲ್ತಿದ್ದೇನೆ, ಅವನ ಶಿಷ್ಯ ನಾನು ಅಂದ. ಏನು ಮಾಡ್ತೀನಿ ಇವೆಲ್ಲ ಅಂತ ಹುಡುಗರೆಲ್ಲ ಕೂರಿಸಿದ್ವಿ. ಎಲ್ಲರೂ ಕೂತ್ಕೊಂಡಾದಮೇಲೆ ನಿಮ್ಗೇನಾಗಬೇಕು ಹೇಳಿ ಅಂದ. ಸರಿ, ₹1 ಯಾರೋ ಕಾಯಿನ ಕೊಟ್ಟು ಇದನ್ನು ಲಡ್ಡು ಮಾಡ್ರಿ ಅಂದ. ಎಲ್ಲ ಏನೋ ಹಿಂಗೆ ಮಾಡಿದ ಒಂದು 5 ನಿಮಿಷ ಕ್ಲಾಪ್ಸ್ ಎಲ್ಲ ಹೊಡೆದ. ಯಾಕೆಂದ್ರೆ ಅಭ್ಯಾಸ ಆಗಬೇಕು ಕ್ಲಾಸ್ ಹೊಡೆಯೋಕ್ಕೆ. ಅವಾಗೆಲ್ಲ ಮೊದಲು ಅಭ್ಯಾಸ ಮಾಡಬೇಕು ಕ್ಲಾಪ್ಸ್ ಹೊಡಿಲಿಕ್ಕೆ. ನಿಮ್ಮ ಉಪನ್ಯಾಸದಲ್ಲಿ ಏನೋ ವಿಷಯ ಹೇಳಿದ್ರೆ ಕ್ಲಾಪ್ಸ್ ಹಾಕಬೇಕಲ್ಲ, ಕ್ಲಾಪ್ಸೇ ಹಾಕೋದಿಲ್ಲ. ಯಾಕೆಂದ್ರೆ ಅಭ್ಯಾಸ ಇಲ್ಲ ಕ್ಲಾಪ್ಸ್ ಹಾಕಿ. ಡಾಕ್ಟ್ರ್ ಹೇಳ್ತಾರೆ, ನೀವು ಕ್ಲಾಪ್ಸ್ ಹಿಂಗೆ ಹಾಕ್ಬಿಟ್ರೆ ಬೆಳಿಗ್ಗೆ ಸಾಕು, ಒಳ್ಳೆ ವ್ಯಾಯಾಮ, ರೋಗಗಳೆಲ್ಲ ವಾಸಿಯಾಗತ್ತೆ ಅಂತ. ನಮಗೆ ಕ್ಲಾಪ್ಸ್ ಹಾಕ್ತಾ ಇರ್ಬೇಕು ಯಾವಾಗಲೂ. ಏನು ಸ್ವಲ್ಪ ಒಂದು ಮಹಿಮೆ ಹೇಳ್ದ ಅಂದರೆ ಕ್ಲಾಪ್ಸ್ ಹಾಕಬೇಕು. ಅದೇ ಆಯ್ತು, ನಮ್ಗೆ ಒಳ್ಳೇದು. ನೋಡಿ, ನಮ್ಮ ಕೆಲಸಗಳೆಲ್ಲ ಇಂಥದ್ದೇ. ತಾಳ ಹಾಕ್ತಾ ಇರ್ರಿ, ನೋಡಿ ವ್ಯಾಯಾಮ ಹೇಗಾಗತ್ತೆ. ಇಲ್ಲ ಪಾರ್ಕ ಕೂತ್ಕೋಬೇಕು ಜಾಗಿಂಗ್ ಮಾಡ್ತಾ. ಯಾಕೆ ಸಂಧ್ಯಾ ವಂದನೆ 3 ಹೊತ್ತು ಮಾಡಿದ್ರೆ ಅಲ್ಲಿ ಪ್ರಾಣಾಯಾಮ ಬರಲ್ವಾ? ಪಾರ್ಕಂಗೆ ಕೂತ್ಕೊಂಡು ಪ್ರಾಣಾಯಾಮ ಮಾಡಬೇಕಾ? ನಮ್ಮ ಶಾಸ್ತ್ರ ಹೇಳಿಲ್ವಾ? ಸಂಧ್ಯಾ ವಂದನೆ 3 ಸತಿ ಮಾಡ್ರಿ. ಒಂದು ಸಾರಿಗೆ 12 ಸಾರಿ ಬಂತು ಪ್ರಾಣಾಯಾಮ. 12 12 12 36 ಸಾರಿ ಆಯಿತು ಒಂದು ದಿವಸಕ್ಕೆ. ಅದಕ್ಕಿಂತ ಇನ್ನೇನು ಬೇಕು? ನಿಮ್ಮ ಪ್ರಾಣಾಯಾಮ ಮಾಡ್ರಿ, ಎಲ್ಲ ಹಾರ್ಟ್ ಗೀಟ್ ಎಲ್ಲ ನೆಟ್ಟಿಗಿರುತ್ತೆ. ಪ್ರಾಣಾಯಾಮ ಅಂದ್ರೇನು? ಪ್ರಾಣ ಅಂದ್ರೆ ಆಯುಷು, ಅದನ್ನು ಜಾಸ್ತಿ ಮಾಡತಕ್ಕಂಥದ್ದೇ ಪ್ರಾಣಾಯಾಮ. ಯಾವುದು ಗೊತ್ತಿಲ್ಲದೆ ಸುಮ್ಮನೆ ಶುದ್ಧರಾಗಿ ನಾವು ಜೀವನ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ನಮ್ಮ ಧರ್ಮ ಮೊದಲು ತಿಳ್ಕೋಬೇಕು. ಎಲ್ಲರೂ ಅವರವ ಧರ್ಮ ಆಚರಣೆ ಮಾಡುವಾಗ ನಾವ್ಯಾಕೆ ನಮ್ಮ ಧರ್ಮ ಬಿಡಬೇಕು? ಅದಕ್ಕೆ ನಮ್ಗೆ ಹೆಸರು ಹಿಂದೂಗಳು. ಎಲ್ಲ ಹಿಂದೆ, ಆ ಜುಟ್ಟು ಕೂಡ ಹಿಂದೇನೆ. ಯಾರ್ಯಾರು ಬ್ಯಾಳೆ ಇದ್ದವರೆಲ್ಲ ಮುಂದೆ ಬರ್ತಾ ಇದ್ದಾರೆ, ನಾವು ಹಿಂದೆ ಹೋಗ್ತಾ ಇದ್ದೀವಿ. ಮುಂದೆ ಬರಬೇಕು ಅಂದರೆ ಮುಂದೆ ಜುಟ್ಟಿಟ್ಕೋಬೇಕು. ಅದ್ಯಾರು ಧಾರವಾಡ ಕಡೆ ಕೆಲವರು ಒಂದು ಇದರಲ್ಲಿ ಭೃಗು ವಂಶದವರು ಮಾತ್ರ, ಭೃಗು ಗೋತ್ರದವರು ಮಾತ್ರ ಮುಂದೆ ಒಂದಿಷ್ಟು ಜುಟ್ಟಿರ್ತಾರೆ. ಅಂದರೆ ನಮ್ಮ ತತ್ವ ಏನಿದೆ ಅಂತ ಮೊದಲು ತಿಳ್ಕೋಬೇಕು. ತಿಳ್ಕೊಂಡು ಆಮೇಲೆ ಸರಿಗಿದ್ರೆ ಹೋಗಬೇಕು. ನೋಡಿ, ವಿದುರ ಇದ್ದ, ಪರಮಾತ್ಮ ದುರ್ಯೋಧನ ಮನೆ ಕರೆದ. ದುರ್ಯೋಧನ, ಕೃಪ, ದ್ರೋಣ, ಅಶ್ವತ್ಥಾಮ ಎಲ್ಲರೂ ಕೂಡ ನಮ್ಮನೆ ಬಾ ಊಟಕ್ಕೆ, ನಿಮ್ಗೆ ನಾನೇ ಅಡುಗೆ ಮಾಡಾಕ್ತೀವಿ ಅಂತ ಹೇಳಿದ್ರು. ಯಾರ ಮನೆಗೆ ಹೋಗಲಿಲ್ಲ. ವಿದುರ ಶೂದ್ರ, ಅವನ ಮನೆಗೆ ಹೋಗಿ ಊಟ ಮಾಡ್ದ. ವಿದುರನ ಮನೆಗೆ ಹೋಗಿ ಪಾಲ್ಗೊಂಡ, ಕುರುಪನ ಮಾನವನೆ ಕೊಂಡ. ಅಂದರೆ ಯಾಕೆ ಇವನ್ನ ಹೋಗೋದಂದರೆ, ದ್ರೌಪದಿ ಅಂತಹ ಒಬ್ಬ ಸ್ತ್ರೀ
ಅವಳು ಬರೀ ಸಾಮಾನ್ಯ ಸ್ತ್ರೀ ಅಂತ ಇಟ್ಕೊಳ್ಳೋಣ ಸಾಕು. ಒಬ್ಬ ಸ್ತ್ರೀ ಇಷ್ಟು ಜನದ ಮುಂದೆ ವಸ್ತ್ರಾಪಹರಣ ಮಾಡ್ತಾ ಇದ್ದಿದ್ದು ಅನ್ಯಾಯ ಅಂತ ಹೇಳಿದವರು ವಿದುರ ಒಬ್ಬನೇ. ದ್ರೋಣ, ಕೃಪ, ಅಶ್ವತ್ಥವೆಲ್ಲ ನೋಡ್ತಾ ಸುಮ್ಮನೆ ಕೂತಿದ್ದು. ಒಬ್ಬ ಸ್ತ್ರೀ ಆದವಳು ಕಷ್ಟದಲ್ಲಿರುವಾಗ ರಕ್ಷಣೆ ಮಾಡಬೇಕೆಂಬ ಜ್ಞಾನ ಇಲ್ಲ ಅಂದರೆ ನೀವು ಶಾಸ್ತ್ರ ಓದಿ ಏನು ಪ್ರಯೋಜನ ಹೇಳ್ರಿ? ನಿಮ್ಮಲ್ಲಿ ಊಟ ಮಾಡಿದ್ರೆ ಪಾಪ ನನಗೆ ಬರುತ್ತೆ ಅಂದ. ಯಾರು ಎತ್ತು ಹೇಳಿದ್ದು? ಇದು ಅಧರ್ಮ, ಅಧರ್ಮ ಜಿತಳಿಗಳು, ಮೋಸ ಇದು, ಶಕುನಿಯ ಮಾಟ ಇದು ಎಂಬುದ ಕೈ ಎತ್ತಿ ನಿಗ್ರಹ ಮಾಡಿದ ಇವನೇ. ಆಗ ಅವಳು ಕೇಳಿಲ್ಲ, ಹಾ ದ್ವಾರಕಾವಾಸಿನ್ ವಾಸಿಯಾದವನಂದನ ಇಮಾಂ ಅವಸ್ಥಾಂ ಸಂಪ್ರಾಪ್ತಾಂ ಶ್ರೀಕೃಷ್ಣ ಕಿಮು ಉಪೇಕ್ಷಸೆ. ನನ್ನನ್ನೇ ತಿರಸ್ಕಾರ ಮಾಡಿಬಿಟ್ಟಿಯಲ್ಲಪ್ಪ, ನಿನ್ನ ತಂಗಿ ಅಲ್ವ ನಾನು. ಯಮಸೂತನ ರಾಣಿಗೆ ಅಕ್ಷಯ ವಸನವಿತ್ತೆ, ಸಮಯ ಉಂಟೆ. ಭಕ್ತರ ಕರೆದ ಕೂಡಲೇ ಕಟಿಬದ್ಧನಾಗಿರ್ತಾನೆ, ಯಾವ ಕರೀತಾರೆ ನಾ ಬರಲಿ ಅಂತ. ಅವನ ಭಕ್ತರು ನೋಡಿದ ಕೂಡಲೇ ಕೈ ನೀರು ಸೂರ್ಸತ್ತಂತಿದು. ಅಂದರೆ ಏನು ಕೊಟ್ಬಿಡ್ಲಿ ಇವನಿಗೆ ಅಂತ. ದ್ರವತ್ಪಾಣಿ ಶುಭಸ್ಪತಿ. ಭಕ್ತರು ನೋಡಿದ ಕೂಡಲೇ ಅವನಿಗೆ ಏನು ಕೊಟ್ಬಿಡಪ್ಪ ಅವನಿಗೆ ಅಂತ ಇದು ಬರುತ್ತೆ. ನಮಗೆ ತಿಂಡಿ ಗಿಂಡಿ ನೋಡಿದ್ರೆ ಮಕ್ಕಳಿಗೆ ನೀರು ಬರ್ತಲ್ಲ ಬಾಯಿಯಲ್ಲಿ, ಹಾಗೆ ಇವನ ಕೈಯಲ್ಲಿ ನೀರು ಬರ್ತಂತ. ಏನು ಕೊಟ್ಬಿಡ್ಲಿ ಇವನಿಗೆ, ಅನುಗ್ರಹ ಮಾಡ್ತೇನೆ ಅಂತ ನಾವು ಉಪಯೋಗ ಮಾಡ್ಕೊಳ್ಳಿ ಅಂತ. ಕಿಮ್ ಅಲಭ್ಯಂ ಪ್ರಸನ್ನೆ ಶ್ರೀನಿಕೇತನೆ. ಆಗ ದ್ರೌಪದಿಯಿಂದ ರಕ್ಷಣೆ ಮಾಡಿದ್ದು ಪರಮಾತ್ಮ. ಇವರೆಲ್ಲ ಧರ್ಮಕ್ಕೆ ಸಿಕ್ಕಾಕೊಂಡಿದ್ದಾರೆ ಪಾಂಡವರು, ಏನು ಮಾಡೋಗಿಲ್ಲ. ಇನ್ಯಾರು ರಕ್ಷಣೆ ಮಾಡ್ತಾ ಇಲ್ಲ. ಇದರ ಒಬ್ಬನೇ ಕೈ ಎತ್ತಿ ಹೇಳ್ದ, ಏನು ಯಾರು ಅವನ ಮಾತು ಕೇಳಲೇ ಇಲ್ಲ. ಶ್ರೀಮದ್ ಆಚಾರ್ಯ ಕೂಡ ಹೇಳ್ತಾರೆ, ಶಾಂತಿ ಪರ್ವದ ದೃಷ್ಟಾಂತ ಕೊಟ್ಟು, ಬ್ರಾಹ್ಮಣ ಜಾತಿಯಲ್ಲಿ ಹುಟ್ಟಿದ್ರೂ ಕೂಡ ಬ್ರಾಹ್ಮಣೋಕ್ತವಾದ ಕರ್ಮವನ್ನು ಮಾಡಿಲ್ಲ ಅಂದ್ರೆ ಅವನು ಶೂದ್ರ. ಶೂದ್ರನಾಗಿ ಹುಟ್ಟಿದ್ರೂ ಕೂಡ ಬ್ರಾಹ್ಮಣರಂತೆ, ಯಾವುದು ಬ್ರಾಹ್ಮಣ ಧರ್ಮ ಏನು? ಯಾವತ್ತು ಸತ್ಯವನ್ನು ಹೇಳೋದು, ಪ್ರಾಮಾಣಿಕತನವನ್ನು ತೋರಿಸೋದು, ಕಷ್ಟದಲ್ಲಿದ್ದವರಿಗೆ ಯಥಾಶಕ್ತಿ ಸಹಾಯ ಮಾಡಿದ್ರೆ ಅವನು ನಿಜವಾಗಲೂ ಬ್ರಾಹ್ಮಣ. ಜಾತಿಯಿಂದ ಬ್ರಾಹ್ಮಣ್ಯ ಬಂದಿದ್ದಲ್ಲ. ಚಾತುರ್ವರ್ಣ್ಯಮಯ ಸೃಷ್ಟಂ ಗುಣಕರ್ಮ ವಿಭಾಗಶಃ. ಅವರ ಗುಣವನ್ನು ನೋಡಿ ಜಾತಿ ಬರೋದು. ಗುಣ ಅಂದ್ರೆ ಏನು? ದೇವರಲ್ಲಿ ಭಕ್ತಿ, ಸುಳ್ಳು ಹೇಳದೆ ಇರಬೇಕೆ ಅಂತ, ಅದು ಬ್ರಾಹ್ಮಣ ಧರ್ಮ. ಅದಕ್ಕೆ ಬಾಯಿಂದ ಸೃಷ್ಟಿ ಮಾಡಿದ ಬ್ರಾಹ್ಮಣನನ್ನ. ಬಾಯಿಂದ ಕೆಲಸ ಏನು? ತಿನ್ನೋದು, ಬೈಯೋದು ಅಲ್ಲ, ವೇದಾಧ್ಯಯನ ಮಾಡೋದು, ಆಮೇಲೆ ಪ್ರವಚನ. ಸ್ವಾಧ್ಯಾಯ ಪ್ರವಚನೆ ಯೇ ವೇತಿ ನಾಕೋ ಮೌದ್ಗಲ್ಯ ತದ್ಧಿ ತಪಸ್ತದ್ಧಿತಪಃ. ಹೀಗಾಗಿ ತೇನೇ ಬ್ರಹ್ಮಹೃದಯಾದಿಕವಿ ಮುಖ್ಯಂತಿಯಂ ಸೂರ್ಯ ತೇಜೋ ವಾರಿಮೃದಾಂ ಯಥಾ ವಿನಿಮಯ ತತ್ಸರ್ಗೋ ಮೃಷ. ಧಾಮನಾ ಸ್ವೇನ, ತನ್ನ ನಿಜವಾದ ಶಕ್ತಿಯಿಂದ ಎಲ್ಲ ಕುಹಕಗಳನ್ನು ಪರಿಹಾರ ಮಾಡಿದವನು. ಅದು ಹೇಳ್ತಾ ಇದ್ದ ಸರ್ಕಾರದೆಲ್ಲ ಅವನೇ ಮಾಡ್ದ. ಆಮೇಲೆ ಎಲ್ಲ ಆಯಿತು, ಇದೆಲ್ಲ ಮಾಡಿ ತೋರಿಸ್ಬಿಟ್ಟ ನಮಗೆ. ಮಾಡಾದ ಮೇಲೆ ನಮಗೆಲ್ಲ ಗೊತ್ತಿತ್ತು, ತತ್ವೋದ್ಯೋತದೆಲ್ಲ ಹೇಳಿಬಿಟ್ಟಿದ್ದಾರೆ. ನಚ ಮಾಯಾವಿನ ಮಾಯಾ ದೃಶ್ಯತೆ ವಿಶ್ವಮೀಶ್ವರ. ಮಾಯಾವಿ ಇದ್ದಾನಲ್ಲ ಅವನು, ₹1 ಲಡ್ಡು ಮಾಡ್ದ ಅಂದರೆ ಅವನಿಗೆ ಲಡ್ಡು ಕಾಣಿಸಲ್ಲ. ಅವನಿದ್ದವರು ಮಾತ್ರ ಮಾಯ ಮಾಡಿರ್ತಾನೆ, ಆದರೆ ಅವನ ಕಣ್ಣಿಗೆ ಅವನ ಮಾಯ ಮಾಡ್ಕೊಳ್ಳೋದಿಲ್ಲ. ಅವನಿಗೇನು ಕಾಣಿಸತ್ತೆ? ರೂಪಾಯಿಯೇ ಕಾಣಿಸ್ತಾ ಇರುತ್ತೆ. ಅಂದಮೇಲೆ ಅವನು ಕೂಡ ಯಥಾಪ್ರ ಕಾಣಿಸೋದಾದರೆ ಎಲ್ಲ ಪೇಪರ್ಗಳನ್ನು ಕೂಡ ನೋಟ್ ಮಾಡಿ ಅವನ ಜೀವನ ಆರಾಮ ಮಾಡ್ಬೋದಲ್ಲ. ಈ ಹರಾಜು ಕೆಲಸ ಯಾಕೆದು? ಆಗಲ್ಲ. ಆದರೆ ಪರಮಾತ್ಮ ಹಾಗಲ್ಲ. ಅವನಿಗೆಲ್ಲ ತಾನು ಸೃಷ್ಟಿ ಮಾಡಿ ವಸ್ತು ಕಾಣಿಸ್ತಾ ಇದೆ. ಆದ್ದರಿಂದ ಐಂದ್ರಜಾಲಿಕ ತಿಳ್ಕೋಬೇಡಿ ಅಂತ ಮಧ್ವಾಚಾರ್ಯ ಹೇಳ್ತಾರೆ. ನಚ ಮಾಯಾವಿನ ಮಾಯಾ ದೃಶ್ಯತೆ ನಚ ದೃಶ್ಯತೆ. ಆದರೆ ಈಶ್ವರ ದೃಶ್ಯತೆ, ನೋಡ್ತಾನೆ. ಆದ್ದರಿಂದ ನಚ ಮಾಯ ಇತ್ಯವಧಾರ್ಯತಾಂ. ಐಂದ್ರಜಾಲಿಕ ಸೃಷ್ಟಿ ಇಲ್ಲ, ಇದು ಪಾರಮಾರ್ಥಿಕ ಸೃಷ್ಟಿ. ನಾವು ಉಪನ್ಯಾಸ ಮಾಡ್ತಾ ಇರೋದು ಸುಳ್ಳ? ನೀವು ಕೇಳ್ತಾ ಇರೋದು ಸುಳ್ಳ? ಇಲ್ಲಿ ರೆಕಾರ್ಡ್ ಆಗ್ತಾ ಇರೋದು ಸುಳ್ಳ? ಎಲ್ಲ ಸತ್ಯವೇ. ಈ ಬಾಳೆಹಣ್ಣು ತಿಂದುಬಿಟ್ಟು ನಾವು ಎಲ್ಲ ಸುಳ್ಳು ಬಿಡ್ರಿ ಅಂದರೆ ಮತ್ತೆ ಏನು ಹಣ್ಣು ತಿಂದ್ಯಾ, ಸಿಪ್ಪೆ ತಿಂದ್ಯಾ ನೀನು ಸುಳ್ಳು ಅಂತ ಹೇಳಲಿಕ್ಕೆ? ಚಾರ್ವಾಕ ಮತಕ್ಕಿಂತಲೂ ಕೂಡ ಈ ಮತ ಇದಲ್ಲ, ಅದನ್ನು ನೀಚವಾದ ಮತ ಅಂತ ಬೈದಿದ್ದಾರೆ ಎಲ್ಲರೂ. ಚಾರ್ವಾಕನಿಗೆ ಪ್ರತ್ಯಕ್ಷ ಪ್ರಮಾಣ ಅವನಿಗೆ, ಅಂದರೆ ಕಣ್ಣು ಕಾಣಿಸೋ ಸತ್ಯ ಅಂತ ಒಪ್ತಾನೆ. ಇವನು ಕಣ್ಣು ಕಾಣಿಸ್ತಾ ಇರೋದು ಮಿಥ್ಯ ಅಂತ ಹೇಳ್ತಾರೆ ಅಂದರೆ ಚಾರ್ವಾಕನ ಕಡೆ ಆಗೋದಿಲ್ಲ ಅಂತ ತಾರ್ಕಿಕ ಅಂತಾರೆ. ಸರ್ವದರ್ಶನ ಸಂಗ್ರಹದಲ್ಲಿ ಬೈತಾರದು. ಆದ್ದರಿಂದ ಪರಮಾತ್ಮ ಜಗತ್ತನ್ನು ಸೃಷ್ಟಿ ಮಾಡಿದವನು ಅಂತ. ಇಂತಹ ಈ ಜಗತ್ ಸೃಷ್ಟಿಯಲ್ಲಿ ಬ್ರಹ್ಮದೇವರೇ ಮೊದಲಾದ ಎಲ್ಲರನ್ನು ಸೃಷ್ಟಿ ಮಾಡಿದ. ಬ್ರಹ್ಮದೇವರ ಸೃಷ್ಟಿ ವಿಚಿತ್ರ. ನಾಭಿ ಕಮಲದಲ್ಲೇ ಸೃಷ್ಟಿ ಮಾಡಿಬಿಟ್ರು.